ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಎಲ್ಲ ರಾಶಿಯವರಿಗೂ ಹೇಳ್ತಾ ಬಂದಿದ್ದೀನಿ. ಹಾಗೆ ಇದು ಕೊನೆಯ ರಾಶಿ ಮೀನ ರಾಶಿ ಆಗಿರುತ್ತೆ. ಈ ಮೀನ ರಾಶಿಯ ಒಂದು ಮಾಸ ಭವಿಷ್ಯವನ್ನ, ಅವರಿಗೆ ಒಂದು ಶುಭ ಅಶುಭ ಫಲಗಳನ್ನ ಮತ್ತೆ ಪರಿಹಾರವನ್ನ ಹೇಳ್ತಾ ಬರ್ತೀನಿ. ನೋಡೋಣ ಬನ್ನಿ. ಮೀನ ರಾಶಿಗೆ ಆಲ್ರೆಡಿ ಟೈಮ್ ಚೆನ್ನಾಗಿಲ್ಲ. ಯಾಕಂದ್ರೆ ರಾಶಿಯಲ್ಲಿ ಶನಿ ಬಂದಿದ್ದಾರೆ. ಹಾಗಾಗಿ ರಾಶಿಯಲ್ಲಿ ಶನಿ ಬಂದಾಗ ಎಲ್ಲೋ ಒಂದ್ ಕಡೆ ಮನಸ್ಥಿತಿ ಚೆನ್ನಾಗಿರಲ್ಲ. ಯಾವ ಒಂದ ಕೆಲಸ ಮಾಡಿದ್ರು ಡಿಲೇ ಆಗ್ತಾ ಇರುತ್ತೆ, ಅರ್ಧಂಬರ್ಧ ಕೆಲಸ ಈ ರೀತಿ ನಡೀತಾ ಹೋಗುತ್ತೆ. ಹಾಗೆ 12ರಲ್ಲಿ ರಾಹು ಇರೋದು ತುಂಬಾ ಕೆಟ್ಟದ್ದು. ಯಾಕಂದ್ರೆ ಯಾವ ಒಂದು ಯೋಗ ಕೂಡ ನಿಮ್ಗಿಲ್ಲ ಅಂತ ಹೇಳ್ಬೋದು. ರಾಹು ಯೋಗಕಾರಕನೇ ಆಗಿರ್ತಾನೆ. ಆದ್ರೆ 12ನೇ ಮನೇಲಿ ರಾಹು ಇರೋದು ತುಂಬಾ ಹಲವಾರು ವಿಷಯಗಳಲ್ಲಿ ನಮ್ಮನ್ನ ಕಟ್ ಮಾಡ್ತಾ ಇರ್ತಾನೆ. ಅಂದ್ರೆ ನಮ್ಗೇನೋ ಬರ್ಬೇಕು, ಬರ್ದಿರ ಹೋಗೋದು, ನಮ್ ಮನೇಲಿ ಯಾರಿಗಾದ್ರೂ ಹೆಲ್ತ್ ಅಪ್ಸೆಟ್ ಆಗೋದು, ಅಥವಾ ನಾವೇ ಏನಾದ್ರೂ ಹುಷಾರ್ ತಪ್ಪಿ 1 ವಾರ 15 ದಿನ ಮಲಗೋದು, ಈ ತರ ಕುಟುಂಬದಲ್ಲಿ ಒಬ್ಬರು ಮಾತಾಡಿದ್ರೆ ಒಬ್ರಿಗೆ ಮಾತಾಡಲ್ಲ, ಹೊಟ್ಟೆ ಕಿಚ್ಚು, ಇದೆಲ್ಲ ಕೂಡ ಆಗ್ತಾ ಹೋಗುತ್ತೆ ರಾಹು 12ರಲ್ಲಿ ಇದ್ದಾಗ. ಹಾಗೆ ನೋಡಿ, ಗುರು ಶುಕ್ರ ಅವರು ಬಂದು 4ನೇ ಮನೇಲಿ ಇರ್ತಾರೆ. 4ನೇ ಮನೇಲಿ ಇದ್ದಾಗ ತಾಯಿ ಕಡೆಯಿಂದ ಏನಾದ್ರು ಸಪೋರ್ಟ್ ಬರ್ಬೋದು. ಆದ್ರೆ ತಾಯಿ ತುಂಬಾ ನಮ್ಮಿಂದ ದೂರ ಇರ್ತಾರೆ ಅಂತ ಹೇಳ್ಬೋದು. ತಾಯಿಯ ಒಂದು ಸಮಾಧಾನವಾಗಿ ತಾಯಿ ಹತ್ರ ಕುತ್ಕೊಂಡು ಮಾತಾಡಕ್ಕೆ ಕೂಡ ನಮ್ಗೆ ಆಗದೆ ಇರುವಂತ ಒಂದು ಪರಿಸ್ಥಿತಿ ಬಂದಿರುತ್ತೆ. ಹಾಗೆ ಶುಕ್ರ ಕೂಡ 4ನೇ ಮನೇಲಿ ಇರೋದ್ರಿಂದ ಎಲ್ಲೋ ಒಂದ್ ಕಡೆ, 4ನೇ ಮನೆ ಅಂದ್ರೆ ನಮ್ಮ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದ್ ಮೂಲೆಯಲ್ಲಿ ನಮ್ಗೆ ಒಂದು ಸುಖ ಸ್ಥಾನ, ಅಂದ್ರೆ ಒಂದು ನೆಮ್ಮದಿ, ಒಂದು ಮನೆಗೆ ಹೋದಾಗ ಸ್ವಲ್ಪ ಸಾಕಪ್ಪ, ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನೋಂತ ಒಂದು ಫೀಲಿಂಗ್ ಕೂಡ ಬರಬಹುದು. ಹಾಗೆ 5ನೇ ಮನೆಯಲ್ಲಿ ರವಿ ಮತ್ತೆ ಬುಧ ಇದ್ದಾರೆ. ನಮ್ಮ ಮಕ್ಕಳು ಒಂದು ಒಳ್ಳೆ ವಿದ್ಯಾಭ್ಯಾಸದಲ್ಲಿ ಇರ್ತಾರೆ. ಯಾರು ಮೀನ ರಾಶಿಯಲ್ಲಿ ಇರ್ತಿರೋ ಅವ್ರಿಗೆ ಟೈಮ್ ಕೆಟ್ಟಿರ್ಬೋದು, ಆದ್ರೆ ಅವ್ರ ಮಕ್ಕಳಿಗೆ ತುಂಬಾ ಒಳ್ಳೆ ಟೈಮ್ ಅಂತ ಹೇಳ್ತೀನಿ. ಅವ್ರ ಮಕ್ಳಿಗೆ ಯಾವ್ದಾದ್ರು ಗವರ್ಮೆಂಟ್ ಜಾಬ್ ಸಿಕ್ಬೋದು, ಅಥವಾ ಅವ್ರ ಮಕ್ಳು ಯಾರಿಗಾದ್ರೂ ಇವಾಗ ಮಕ್ಳು ಆಗೋಂಗಿದ್ರೆ ಮೀನ ರಾಶಿಯವ್ರಿಗೆ ಒಂದು ಒಳ್ಳೆ, ಆ ಮಕ್ಳು ಹುಟ್ಟಿದ್ಮೇಲೆ ಒಂಚೂರು ಇವ್ರಿಗೆ ತುಂಬಾ ಚೆನ್ನಾಗ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗೆ ರವಿ ಬುಧ 5ನೇ ಮನೇಲಿ ಇರೋದ್ರಿಂದ ಇವ್ರಿಗೆ ಯಾವುದೇ ಒಂದು ಕಾನೂನು ಸಮಸ್ಯೆ ಇದೆ ಅದೆಲ್ಲ ಬಗೆಹರಿತಾ ಹೋಗುತ್ತೆ. ಮುಖ್ಯವಾಗಿ ಮಕ್ಳು ಅಂತ ಬಂದಾಗ ಆ ಮಕ್ಳಿಗೆ ಯಾರಿಗಾದ್ರೂ ಗವರ್ಮೆಂಟ್ ಜಾಬ್ ಸಿಕ್ಕೋದು, ಮತ್ತೆ ಅವರು ವಿದ್ಯಾಭ್ಯಾಸದಲ್ಲಿ ತುಂಬಾ ಚೆನ್ನಾಗಾಗೋದು, ಇದೆಲ್ಲ ಕೂಡ ಮೀನ ರಾಶಿಯವರ ಒಂದು ಮನೆಯಲ್ಲಿ ನಡೆಯುತ್ತೆ. ಅವರ ಮಕ್ಕಳಿಗೆ ಯೋಗ ಇದೆ ಅಂತ ಹೇಳ್ತೀನಿ. ಹಾಗೆ 6ರಲ್ಲಿ ಕೇತು ಇರೋದ್ರಿಂದ ಅಕಸ್ಮಾತ್ ಏನಾದ್ರು ಕೇತು ದಶೆ ನಡೀತಾ ಇದ್ರೆ ಮೀನ ರಾಶಿಯವ್ರಿಗೆ ಅದು ತುಂಬಾ ಎಫೆಕ್ಟ್ ಅನ್ನ ಕೊಡುತ್ತೆ. ಕುಟುಂಬವನ್ನ ಬೇರೆ ಮಾಡುತ್ತೆ. ಎಲ್ಲೋ ಒಂದ್ ಕಡೆ ನೀವು ಮನೆ ಬಿಟ್ಟು ಹೋಗುವಂತ ಪರಿಸ್ಥಿತಿ ಕೂಡ ಬಂದಿರುತ್ತೆ. ಮನಸ್ಥಿತಿ ಕೆಟ್ಟು ಬೇಡಪ್ಪ ನಮ್ಗೆ ಮನೆ ಸವಾಸ ಅಂತ ಹೋಗುವಂತ ಪರಿಸ್ಥಿತಿ ಕೂಡ ಈ ಮೀನ ರಾಶಿಯವ್ರಿಗೆ ಬರುತ್ತೆ. ಖಂಡಿತವಾಗ್ಲೂ ನೀವು ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಮೀನ ರಾಶಿಯವರಿಗೆ 5ನೇ ಮನೆ ಮಕ್ಕಳಿಗೆ ತುಂಬಾ ಯೋಗ ಅಂತ ಹೇಳ್ತೀನಿ. 5ನೇ ಮನೇಲಿ ಮತ್ತೆ 6ನೇ ಮನೇಲಿ ಕೇತು ಇರೋದ್ರಿಂದ ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗತ್ತೆ. ನಿಮ್ಮ ಮನಸ್ಥಿತಿ ಕೆಟ್ಟು ಮನೆ ಬಿಡೋ ಪರಿಸ್ಥಿತಿ ಕೂಡ ಬರ್ಬೋದು. ಹಾಗೆ ನಿಮ್ಮ ಮನೆಯ ಖಾಲಿ ಮಾಡೋ ಪರಿಸ್ಥಿತಿ ಬರ್ಬೋದು. ಮೀನ ರಾಶಿಯವರು ನಿಮ್ಮ ಮನೆ ಮಾರ್ಕೊಳ್ಳುವಂತ ಪರಿಸ್ಥಿತಿ ಬರ್ಬೋದು. ಮತ್ತೆ ಸಾಲಕ್ಕೆ ಬಿದ್ಬಿಡ್ತೀರಾ ಮೀನ ರಾಶಿಯವರು. ಆ ಲೋನ್ ತೀರ್ಸಕ್ ಇನ್ನೊಂದ್ ಸಾಲ, ಆ ಸಾಲ ತೀರ್ಸಕ್ ಇನ್ನೊಂದ್ ಸಾಲ, ಹೀಗೆ ಮೇಲಿಂದ ಮೇಲೆ ಸ್ವಲ್ಪ ಸಾಲಕ್ಕೆ ಒಳಗಾಗ್ತೀರಾ ಅಂತ ಹೇಳ್ತೀನಿ ಮೀನ ರಾಶಿ. ಯಾಕಂದ್ರೆ ರಾಶಿಯಲ್ಲಿ ಶನಿ ಇರೋದು, 12ರಲ್ಲಿ ರಾಹು ಇರೋದು, ಇದನ್ನ ಸಾಲ ಮಾಡುವಂತ ಒಂದು ಪರಿಸ್ಥಿತಿ ಅತಿ ಹೆಚ್ಚಾಗುತ್ತೆ. ಮಾಡಿರೋ ಸಾಲ ಕೂಡ ತೀರ್ಸಕ್ಕೆ ತುಂಬಾ ಒದ್ದಾಡ್ಬೇಕಾಗತ್ತೆ ಮೀನ ರಾಶಿಯವರು. ಹಾಗಾಗಿ ನೀವು ದಯವಿಟ್ಟು ಪರಿಹಾರನ ಮಾಡ್ಕೊಳ್ಳಿ. ನಾನು ಹೇಳ್ದೆ, ಇವಾಗ ಹರಿಯೋ ನೀರ್ಗೆ ಹೋಗಿ ಸ್ನಾನ ಮಾಡಿ, ನೀರ್ ಜಾಗದಲ್ಲಿ ತುಂಬಾ ಇರಿ, ಅವಾಗ ನಿಮ್ಗೆ ಏನೋ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಹಾಗೆ ನೀವು ಈ ಒಂದು ಏನ್ ಹೇಳ್ತೀವಿ, ಆ ಗುರು ಗ್ರಹವನ್ನ ತುಂಬಾ ಆರಾಧಿಸಿ, ಶನಿ ಗ್ರಹದ ಒಂದು ಸ್ಟೋನ್ ಆಗಿರ್ಬೋದು, ಶನಿಯ ಸ್ಟೋನ್ ಅನ್ನ ನೀವು ಮನೇಲಿ ಇಟ್ಕೊಳ್ಬೇಕಾಗುತ್ತೆ. ಮತ್ತೆ ನಮ್ಮಲ್ಲಿ ಸಿಕ್ಕುವಂತಹ ಇವ್ರಿಗೆ ಮೀನ ರಾಶಿಯವರಿಗೆ ಫೈನಾನ್ಸ್ ಟೈಟ್ ಆಗಿರುತ್ತೆ. ಎಲ್ಲಿಂದ ಎಲ್ಗೋದ್ರು ಫೈನಾನ್ಸ್ ಅಭಿವೃದ್ಧಿ ತುಂಬಾ ಕಮ್ಮಿ ಆಗಿರುತ್ತೆ. ತುಂಬಾ ಲಾಕ್ ಆಗಿರ್ತೀರಿ. ತುಂಬಾ ಚೆನ್ನಾಗಿರೋರು ಕೂಡ ಮೀನ ರಾಶಿಯವರು ಫೈನಾನ್ಸ್ ಅಲ್ಲಿ ಕುಗ್ಗಿರ್ತೀರಿ. ಹಾಗಾಗಿ ಫೈನಾನ್ಸ್ ಸ್ಟೋನ್ ಅನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಆ ಫೈನಾನ್ಸ್ಗೆ ಸಂಬಂಧಪಟ್ಟಿರುವಂತಹ ಕಲ್ಲನ್ನ ನಮ್ಮ ಸಂಸ್ಥೆಗೆ ಕರೆ ಮಾಡಿ ಅದನ್ನ ಇಟ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಇದೆಲ್ಲದ್ರಿಂದ ಮುಕ್ತಿ ಹೊಂದುತ್ತೀರಾ. ನೀವು ಎಲ್ಲದ್ರಿಂದ ಈಚೆ ಬರ್ತೀರಾ. ನಿಮ್ಗೆ ಪರಿಹಾರ ಅಂತ ಮೀನ ರಾಶಿಯವರು ನಿಮ್ಮ ರಾಶಿ ಹೇಳಿದ್ರೆ ಸಾಕು, ನಿಮಗ್ ಬೇಕಾಗಿರೋದು ಫೈನಾನ್ಸ್ ಸ್ಟೋನ್. ಯಾಕಂದ್ರೆ ಫೈನಾನ್ಸ್ ಅಲ್ಲಿ ತುಂಬಾ ಲಾಕ್ ಆಗಿರೋರು ಮೀನ ರಾಶಿಯವರೇ. ಈ 12 ರಾಶಿಯಲ್ಲಿ ಈ ಮೀನ ರಾಶಿಯವರು ಫೈನಾನ್ಸ್ ಸ್ಟ್ರಗಲ್ ತುಂಬಾ ಇರುತ್ತೆ ಅಂತ ಹೇಳ್ತೀನಿ. ಅದ್ರಿಂದ ಅರ್ಧ ಮನಸ್ಥಿತಿ ಕೆಡ್ತಾ ಹೋಗುತ್ತೆ. 7ನೇ ಮನೇಲಿ ಕುಜ ಇರೋದ್ರಿಂದ ಸ್ವಲ್ಪ ಅಲ್ಲೂ ಕೂಡ ಮನಸ್ತಾಪ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಒಂದು ಸಂಸ್ಥೆ ಆಗ್ಲಿ, ನಮ್ಮ ಒಂದು ರೊಟೀನ್ ಇದು ಸಮಸ್ಯೆ ಹೆಚ್ಚಾದಾಗ, ಫೈನಾನ್ಸ್ ಟೈಟ್ ಆದಾಗ ಮನೇಲಿ ಕೂಡ ಮನಸ್ತಾಪ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಮೀನ ರಾಶಿಯವರು
ಖಂಡಿತವಾಗ್ಲೂ ಇದಕ್ಕೆ ಪರಿಹಾರ ಮಾಡ್ಕೊಳ್ಳೇಬೇಕು. ಮತ್ತೆ ಅತಿ ಹೆಚ್ಚು ನೀವು ಶನಿ ದೇವ್ರನ್ನ ಆರಾಧಿಸಿ. ಯಾಕಂದ್ರೆ ಶನಿ ಒಂದು ನಿಮ್ಗೆ ನಿಮ್ಗೆ ಏನಾದ್ರೂ ನಿಮ್ ಕಷ್ಟ ಪರಿಹಾರ ಮಾಡ್ಬೇಕು ಅಂದ್ರೆ, ಯಾಕಂದ್ರೆ ನಿಮ್ಮ ರಾಶಿಯಲ್ಲಿ ಅವರೇ ಇರೋದ್ರಿಂದ ಅವ್ರನ್ನೇ ಕೇಳ್ಕೊಳ್ಬೇಕಾಗುತ್ತೆ. ಅದರ ಜೊತೆ ಫೈನಾನ್ಸ್ ಸ್ಟೋನ್ ಅನ್ನ ನಿಮ್ ಮನೇಲಿ ಇಟ್ಕೊಂಡಾಗ ಫೈನಾನ್ಸ್ ಇಂದ ನೀವು ಹೊರಗಡೆ ಬರ್ತೀರಿ, ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ ಅಂತ ಹೇಳ್ತಾ ಸಾಕಷ್ಟು ಮಾಹಿತಿಗಳನ್ನ, ಸಾಕಷ್ಟು ವಿಷಯಗಳನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೇನೆ. ಧನ್ಯವಾದ ವೀಕ್ಷಕರೇ.